ರಾಜ್ಯದಲ್ಲಿ ಹೃದಯಾಘಾತ ಪ್ರಕರಣಗಳು ಹೆಚ್ಚಾಗ್ತಾ ಇದ್ದಾವೆ. ಇದರಿಂದ ದಿನನಿತ್ಯವೂ ಕೂಡ ಅಲ್ಲಲ್ಲಿ ಸಾವಿನ ಸುದ್ದಿಗಳನ್ನು ಕೇಳ್ತಾ ಇದ್ದೇವೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೇ ಕ್ಷಣಗಳಲ್ಲಿ ಹೃದಯಾಘಾತದ ಕುರಿತಂತೆ ವರದಿ ಸಲ್ಲಿಕೆ ಆಗುತ್ತೆ. ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸ್ತಾ ಇದೆ ತಾಂತ್ರಿಕ ಸಲಹಾ ಸಮಿತಿ. ಹೃದಯಾಘಾತದ ಸಾವು ನಿಯಂತ್ರಣಕ್ಕೆ ತಜ್ಞರ ಸಲಹೆ ಏನು ಅಂತ ಹೇಳಿ ಒಂದು ವರದಿಯನ್ನು ಸಲ್ಲಿಕೆ ಮಾಡಲಾಗ್ತಾ ಇದೆ. ಹಾಸನದಿಂದ ಆರಂಭವಾದಂಥ ಹೃದಯಾಘಾತ ಪ್ರಕರಣಗಳು ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಾವನ್ನಪ್ತಾ ಇರೋದನ್ನು ನೋಡ್ತಾ ಇದ್ದೇವೆ. ಹೃದಯಾಘಾತಕ್ಕೆ ಸಮಸ್ಯೆಗಳೇನು, ಕಾರಣಗಳೇನು ಅನ್ನೋದನ್ನು ಪತ್ತೆ ಹಚ್ಚಲಿಕ್ಕೆ ಇದೀಗ ತಾಂತ್ರಿಕ ಸಲಹಾ ಸಮಿತಿ ಕೆಲವಷ್ಟು ಸಲಹೆಗಳನ್ನು ಕೊಡ್ತಾ ಇದೆ. ಹೀಗಾಗಿ ಸರ್ಕಾರಕ್ಕೆ ವರದಿಯಲ್ಲಿ ಸಲ್ಲಿಸುತ್ತೆ. ಆ ವರದಿಯಲ್ಲಿ ಏನೆಲ್ಲ ಅಡಕವಾಗಿದೆ ಅನ್ನೋದನ್ನು ನೋಡಬೇಕಾಗುತ್ತೆ. ಹೇಳಿ ಕೇಳಿ ಕೋವಿಡ್ ನಂತರದಲ್ಲಿ ಅತಿ ಹೆಚ್ಚು ಸಾವು ನೋವಿನ ಪ್ರಕರಣಗಳು ಹೃದಯಾಘಾತದ ಕಾರಣಕ್ಕಾಗಿ ಸಂಭವಿಸ್ತಾ ಇದೆ ಅನ್ನೋದನ್ನು ಕೆಲವಷ್ಟು ಜನ ವಾದವನ್ನು ಮಂಡಿಸ್ತಾ ಇದ್ದಾರೆ. ಆದರೆ ಈಗ ಸರ್ಕಾರಕ್ಕೆ ಸಲ್ಲಿಕೆ ಆಗ್ತಾ ಇರುವಂಥ ವರದಿಯಲ್ಲಿ ಏನೇನಿದೆ, ಕೋವಿಡ್ ಬಂದು ಹೋದವರಲ್ಲಿ ಸ್ವಲ್ಪ ಹೃದಯದ ಸಮಸ್ಯೆ ಕಾಣಿಸ್ಕೊಂಡಿದೆಯಾ? ಕೆಲವಷ್ಟು ಜನ ಹೇಳ್ತಾ ಇದ್ರು ಕೋವಿಡ್ ಬಂದು ಹೋದ ನಂತರದಲ್ಲಿಯೇ ಅತಿ ಹೆಚ್ಚು ಹೃದಯದ ಸಮಸ್ಯೆಗಳು ಕಾಣಿಸಿಕೊಂಡಿವೆ, ಅದು ಲಸಿಕೆಯ ಅಡ್ಡ ಪರಿಣಾಮ ಅಂತ ಕೂಡ ಕೆಲವಷ್ಟು ಜನ ಹೇಳಿದ್ದನ್ನು ನಾವು ಕೇಳಿದ್ದೇವೆ. ಆದರೆ ಇದೀಗ ಅದು ನಿಜಾನೋ ಇಲ್ವೋ ಅದೆಲ್ಲವನ್ನು ಕೂಡ ಪರಿಶೀಲನೆ ಮಾಡುವಂಥ ಸಂದರ್ಭ. ಜನರಲ್ಲಿ ಹೃದಯಾಘಾತಕ್ಕೆ ಕೋವಿಡ್ ಲಸಿಕೆ ಕಾರಣವಾಗಿಲ್ಲ. ಕೋವಿಡ್ ಲಸಿಕೆ ಸ್ವಲ್ಪ ಪ್ರಮಾಣದಲ್ಲಿ ಸಮಸ್ಯೆ ಮಾಡಿದೆ, ಆದರೆ ಅದೇ ಕಾರಣ ಅಲ್ಲ. ಇಲ್ಲಿ ಹೃದಯಾಘಾತ ಆಗಲಿಕ್ಕೆ ಅದೇ ಕಾರಣ ಅಲ್ಲ, ಬಟ್ ಸಮಸ್ಯೆ ಅಂತೂ ಖಂಡಿತ ಮಾಡಿದೆ ಅನ್ನೋದನ್ನು ಒಪ್ಪಿಕೊಳ್ತಾ ಇದೆ. ವರದಿಯಲ್ಲಿ ಹಾರ್ಟ್ ಕಾರ್ಯಕ್ಷಮತೆಯ ಬಗ್ಗೆ, ಹೃದಯದ ಕಾರ್ಯಕ್ಷಮತೆಯ ಬಗ್ಗೆ ಉಲ್ಲೇಖ ಮಾಡಲಾಗಿದೆ. ಕೋವಿಡ್ ಬಂದು ಹೋದ ಬಳಿಕ 3 ವರ್ಷದಲ್ಲಿ ಈ ಸಮಸ್ಯೆ ಉಲ್ಬಣ ಆಗಿದೆ. ಕೋವಿಡ್ ಬಂದು ಹೋದವರಲ್ಲಿ ಹೃದಯ ಸಮಸ್ಯೆ ಕಾಡ್ತಾ ಇದೆ, ನಿದ್ರಾಹೀನತೆ ಇದೆ, ಸುಸ್ತಾಗ್ತಾ ಇದ್ದಾರೆ, ಉಸಿರಾಟದ ಸಮಸ್ಯೆ ಹೆಚ್ಚಾಗ್ತಾ ಇದೆ, ಬೊಜ್ಜು ಹೆಚ್ಚಾಗಿದೆ, ಹೃದಯದ ಕಾರ್ಯಕ್ಷಮತೆ ಕಡಿಮೆಯಾಗಿದೆ. ಇದನ್ನು ಉಲ್ಲೇಖ ಮಾಡಲಾಗಿದೆ. ಅಲ್ಲಿಗೆ ಯಾರಿಗೆ ಕೋವಿಡ್ ಪಾಸಿಟಿವ್ ಆಗಿತ್ತೋ ಆನಂತರದಲ್ಲಿ ಅವರು ಗುಣಮುಖ ಆದರೂ ಅವರಿಗೆ 3 ವರ್ಷಗಳ ಅಂತರದಲ್ಲಿ ಈ ಒಂದು ಸಮಸ್ಯೆ ಬಿಗಡಾಯಿಸಲಿಕ್ಕೆ ಆರಂಭ ಆಗಿದೆ. ಹಾಗೆಂದ ಮಾತ್ರಕ್ಕೆ ಲಸಿಕೆಯೇ ಕಾರಣ ಅಂತೇಳಿ ಹೇಳ್ತಾ ಇಲ್ಲ. ನೋಡಿ, ಯಾರಿಗೆ ರೋಗ ನಿರೋಧಕ ಶಕ್ತಿ ಕಡಿಮೆ ಇತ್ತೋ ಅಂಥವರಿಗೆ ಅತಿ ಬೇಗದಲ್ಲಿ ಕೋವಿಡ್ ಪಸರಿಸಿದ್ದನ್ನು ನಾವು ನೋಡಿದ್ದೇವೆ. ಅದರಲ್ಲೂ ಪ್ರಮುಖವಾಗಿ ಚಿಕ್ಕ ಮಕ್ಕಳು ಮತ್ತು ವಯಸ್ಸಾದವರಲ್ಲಿ ಮೊದಲು ಕೋವಿಡ್ ಕಾಣಿಸಿಕೊಳ್ತು. ಅತ್ಯಂತ ಹೆಚ್ಚು ಡ್ಯಾಮೇಜ್ ಮಾಡಿದ್ದು ಕೂಡ ಅದೇ ವಯೋಮಾನದ ವ್ಯಕ್ತಿಗಳಿಗೆ, ಚಿಕ್ಕ ಮಕ್ಕಳು ಹಾಗೂ ವಯಸ್ಸಾದಂಥವರಿಗೆ. ಅದನ್ನು ಹೊರತುಪಡಿಸಿದರೆ ಕ್ರಾನಿಕ್ ಡಿಸೀಸ್ ಇರುವಂಥವ್ರು ಅಂತ ಹೇಳಿದರೆ ಶುಗರ್ ಇರುವಂಥವ್ರು, BP ಇರುವಂಥವ್ರು, ಅಂದರೆ ಡಯಾಬಿಟಿಸ್ ಇದೆ, ಬ್ಲಡ್ ಪ್ರೆಷರ್ ಇದೆ, ಇನ್ನಿತರ ಕಾಯಿಲೆಗಳಿದ್ದಂಥ ವ್ಯಕ್ತಿಗಳಲ್ಲಿ ಇಮ್ಯುನಿಟಿ ಪವರ್ ಕಮ್ಮಿ ಇರುತ್ತೆ, ರೋಗ ನಿರೋಧಕ ಶಕ್ತಿ ಕಮ್ಮಿ ಇರುತ್ತೆ. ಅಂಥವರನ್ನು ಅದಾದ ನಂತರದಲ್ಲಿ ಈಗ ಕೋವಿಡ್ ಬಂದು ಹೋದ ನಂತರದಲ್ಲಿ ಯಾರು ಕೋವಿಡ್ ಪಾಸಿಟಿವ್ ಆಗಿದ್ದರೂ ಅಂಥವರಿಗೆ ಸಮಸ್ಯೆ ಕಾಣಿಸಿಕೊಂಡಿದೆ ಅಂತ ಹೇಳಲಾಗ್ತಾ ಇದೆ ಇಲ್ಲಿ. ಹಾಗಾದರೆ ಇವತ್ತು ಸಲ್ಲಿಕೆ ಆಗಿರುವಂಥ ವರದಿಯಲ್ಲಿ ಏನೇನಿದೆ ಅದನ್ನು ಕೂಡ ನೋಡ್ತಾ ಹೋಗೋಣ. ಕೋವಿಡ್ ಬಂದು ಹೋದವರಲ್ಲಿ ಸ್ವಲ್ಪ ಹೃದಯದ ಸಮಸ್ಯೆ ಕಾಣಿಸಿಕೊಂಡಿದೆ. ಕೋವಿಡ್ ಬಂದು ಹೋದ ಬಳಿಕ 3 ವರ್ಷಗಳಲ್ಲಿ ಈ ಸಮಸ್ಯೆ ಕಾಣಿಸಿಕೊಂಡಿದೆ ಅನ್ನೋದನ್ನು ವರದಿಯಲ್ಲಿ ನೋಡ್ತಾ ಇದ್ದೀವಿ ನಾವು. ಕೋವಿಡ್ ಬಂದು ಹೋದ ಬಳಿಕ ಕಾರ್ಯಕ್ಷಮತೆ ಕಡಿಮೆಯಾಗಿದೆ. ಹಾರ್ಟ್ ಅಟ್ಯಾಕ್ಗೆ ಕೋವಿಡ್ ಲಸಿಕೆ ಕಾರಣವಾಗಿಲ್ಲ, ಆದರೆ ನಿದ್ರಾಹೀನತೆ ಇದೆ, ಸುಸ್ತಾಗ್ತಾ ಇದೆ, ಉಸಿರಾಟದ ಸಮಸ್ಯೆ ಇದೆ, ಬೊಜ್ಜು ಸಮಸ್ಯೆ ಇದೆ. ಹೀಗಾಗಿ ವೈರಸ್ ಸ್ವಲ್ಪ ಪ್ರಮಾಣದಲ್ಲಿ ಸಮಸ್ಯೆಯನ್ನು ಉಂಟು ಮಾಡಿದೆ. ಕೋವಿಡ್ ಬಂದು ಹೋದವರಲ್ಲೇ ಹೆಚ್ಚು ಸಮಸ್ಯೆ ಕಾಣಿಸಿಕೊಳ್ತಾ ಇದೆ ಅನ್ನೋದನ್ನು ನಾವು ನೋಡ್ತಾ ಇದ್ದೇವೆ. ಅಲ್ಲಿಗೆ ನೋಡಿ, ನಿದ್ರಾಹೀನತೆ, ವೈದ್ಯರು ಹೇಳ್ತಾರೆ ಒಬ್ಬ ಮನುಷ್ಯ ಒಂದು ದಿನಕ್ಕೆ 3 ಗಂಟೆಗಿಂತಲೂ ಕಡಿಮೆ ನಿದ್ದೆ ಮಾಡಿದ್ರೆ ಅವನಿಗೆ ಹೃದಯ ಸಂಬಂಧಿ ಸಮಸ್ಯೆ ಆಗುತ್ತೆ ಅಂತ. ಜೊತೆಗೆ ಆತನ ಮಾನಸಿಕ ಒತ್ತಡವನ್ನು ನಿಭಾಯಿಸುವಲ್ಲಿ ಆತ ವಿಫಲವಾದರೆ ಹೃದಯದ ಸಮಸ್ಯೆ ಆಗುತ್ತೆ ಅಂತ ಹೇಳ್ತಾರೆ. ಜೊತೆಗೆ ಮದ್ಯಪಾನ, ಧೂಮಪಾನ ಮಾಡಿದ್ರೆ ಖಂಡಿತವಾಗಿಯೂ ಕೂಡ ಹೃದಯದ ಸಮಸ್ಯೆ ಕಾಣಿಸಿಕೊಳ್ಳುತ್ತೆ ಅಂತ ಹೇಳ್ತಾರೆ. ಇನ್ನು ನಿದ್ರಾಹೀನತೆ ಮತ್ತು ಸುಸ್ತಾಗೋದಿದೆಯಲ್ಲ ಅದೆಲ್ಲವೂ ಕೂಡ, ಜೊತೆಗೆ ಬೊಜ್ಜು, ರಕ್ತ ಪರಿಚಲನೆ ಸರಾಗವಾಗಿ ಆಗದೆ ಹೋದರೆ ಹೃದಯಕ್ಕೆ ಬಹಳ ದೊಡ್ಡ ಒತ್ತಡ ಆಗುತ್ತೆ. ಅದರಿಂದ
ಬೊಜ್ಜು ಕೂಡ ಬಹಳ ದೊಡ್ಡ ಸಮಸ್ಯೆ ಇಲ್ಲಿ ಹೃದಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಸೊ ಹೀಗಾಗಿ ಈ ಎಲ್ಲ ಅಂಶಗಳನ್ನು ಸರ್ಕಾರದ ಮುಂದೆ ಈ ಸಮಿತಿ ಸಲ್ಲಿಸಿದೆ. ಸಮಿತಿ ಸಲ್ಲಿಸಿರುವಂಥ ವರದಿಯನ್ನು ಸರ್ಕಾರ ತೆಗೆದುಕೊಂಡಿದೆ. ಇದಕ್ಕೆ ಪರಿಹಾರ ಉಪಾಯಗಳೇನು? ಹಾಗಾದರೆ ಪರಿಹಾರ ಉಪಾಯಗಳನ್ನು ಹೇಗೆ ಕಂಡುಕೊಳ್ಳಬಹುದಾಗಿದೆ? ಹೃದಯದ ಸಮಸ್ಯೆ ತತ್ಕ್ಷಣಕ್ಕೆ ಸಂಭವಿಸುವಂಥ ಸಮಸ್ಯೆ. ಬೇರೆ ಕಾಯಿಲೆಗಳಾದರೆ ಜ್ವರ ಬಂದರೆ ಆತನಿಗೆ ಜ್ವರವನ್ನು ವಾಸಿ ಮಾಡಲಿಕ್ಕೆ ಸಮಯ ತೆಗೆದುಕೊಂಡರೂ ಕೂಡ ನಡೆಯುತ್ತೆ, ಒಂದು ಸ್ವಲ್ಪ ಸಮಯ ತೆಗೆದುಕೊಂಡರೂ ಕೂಡ ನಡೆಯುತ್ತೆ. ಬಟ್ ಹಾರ್ಟ್ ಅಟ್ಯಾಕ್ ಅನ್ನೋದು ಕ್ಷಣ ಮಾತ್ರದಲ್ಲಿ ಪ್ರಾಣಪಕ್ಷಿ ಹಾರಿ ಹೋಗುವಂಥ ಎಮರ್ಜೆನ್ಸಿ ಅನಿವಾರ್ಯತೆ ಇರುತ್ತೆ. ಅಂಥ ಸಂದರ್ಭದಲ್ಲಿ ಏನು ಮಾಡಬಹುದು, ಪರಿಹಾರೋಪಾಯಗಳನ್ನು ಹೇಗೆ ಕಂಡುಕೊಳ್ಳಬಹುದು ಅಂಥೇಳಿ ಸರ್ಕಾರ ಈ ವರದಿ ಸಲ್ಲಿಕೆ ಆದ ನಂತರದಲ್ಲಿ ಕೆಲವಷ್ಟು ಮಾರ್ಗೋಪಾಯಗಳನ್ನು ತಜ್ಞರ ಜೊತೆ ಚರ್ಚಿಸಿ ತೆಗೆದುಕೊಳ್ಳಲಿಕ್ಕೆ ಮುಂದಾಗ್ತಾ ಇದೆ.